ನಮಸ್ಕಾರ ಸ್ನೇಹಿತರೆ, ನಾವು ಶಿವಮೊಗ್ಗ ಡಿಸ್ಟಿಕ್ಕು ಮತ್ತು ಶಿವಮೊಗ್ಗ ತಾಲೂಕು ಚೋರಡಿಯಲ್ಲಿ ನಾವು ಒಂದು ಅಡಿಕೆ ತೋಟಕ್ಕೆ ನಮ್ಮ ಜಿ ಪಿ ಹರಿಕ್ರಾಂತಿ ಪ್ರಾಡಕ್ಟನ್ನು ಯೂಸ್ ಮಾಡಿಸಿದ್ದೀವಿ. ಈಗ ಇಲ್ಲಿ ನಮ್ಮ ಜಿ ಪಿ ಹರಿಕ್ರಾಂತಿಯ ಒಬ್ಬ ಸೀನಿಯರ್ ಆದಂಥ ಅಕ್ರಮ್ ಸರ್ ನಮಗೆ ಜಮಖಂಡಿಯಿಂದ ಇಲ್ಲಿಗೆ ಈ ತೋಟನ ವಿಸಿಟ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ. ನಮಸ್ಕಾರ. ಅದೇ ರೀತಿ ಇಲ್ಲಿ ಬಳಕೆ ಮಾಡಿದಂಥ ನಮ್ಮ ರೈತರು ಚೋರಡಿ ರಂಗನಾಥ್ ಸರ್ ಅಂತ ಕಳೆದ ಅವರು 2-3 ವರ್ಷದಿಂದ ನಮ್ಮ ಜಿ ಪಿ ಹರಿಕ್ರಾಂತಿ ಉತ್ಪನ್ನಗಳನ್ನು ಅವರು ಈ ತೋಟಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಸುಮಾರು ಅವ್ರದ್ದು 900 ಗಿಡ ಅಡಿಕೆ ಗಿಡಕ್ಕಿದೆ. ಅವರು ಯಾವ ರೀತಿ ಬಳಕೆ ಮಾಡಿದ್ದಾರೆ ಮತ್ತು ಅದರಿಂದ ಯಾವ ಥರ ಫಲಿತಾಂಶ ತೆಗೆದಿದ್ದಾರೆ ಅಂತ ನಮ್ಮ ರೈತರಿಂದನೇ ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನೀವು ಜಿ ಪಿ ಹರಿಕ್ರಾಂತಿ ಪ್ರಾಡಕ್ಟನ್ನು ಈ ನಿಮ್ಮ ತೋಟಕ್ಕೆ ಯಾವ ರೀತಿ ಬಳಕೆ ಮಾಡಿದ್ರಿ, ಯಾವ ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಮತ್ತು ನಿಮಗೆ ಅದರಿಂದ ಅನುಕೂಲ ಏನಾಗಿದೆ ಸರ್? ನಾವು ಫೌಂಡೇಶನ್ಗೆ ಗ್ರಾನ್ಯೂಲ್ಸು ಭೂಮಿದ್ದನ್ನು, ಹಾಂ ಸರ್, ಅದರಷ್ಟು ಫೈಟ್ರು ಮತ್ತು ನೀಮನ್ನು ಸ್ಪ್ರೇ ಮಾಡಿದ್ವಿ ತೋಟಕ್ಕೆ. ಮೇಲ್ಗಡೆ ಹಿಂಗಾರಿಗಳಿಗೆಲ್ಲ ಸ್ಪ್ರೇ ಮಾಡಿದ್ವಿ. ಹಾಂ ಸರ್. ನಮ್ಮಲ್ಲಿ ಇಡಗುಂಡಿಗೆ ರೋಗ ಮತ್ತು ಹಳದಿ ರೋಗ ಇದೆಲ್ಲ ತುಂಬ ಸಮಸ್ಯೆ ಇತ್ತು. ರೋಗ ನಿಯಂತ್ರಣ ಬರ್ತಾ ಇದೆ. ಹೋದ ಸರಿ ನಾನು 2020 ಜನವರಿ ತಿಂಗಳಲ್ಲಿ 900 ಗಿಡಕ್ಕೆ 130 ಕ್ವಿಂಟಲ್ ಹಸಿ ಅಡಿಕೆ ಬಂದಿದೆ. ನಮಗೆ ಎಷ್ಟು ಸರ್? 130 ಕ್ವಿಂಟಲ್ ಹಸಿ ಅಡಿಕೆ ಬಂದಿದೆ ಸರ್. ಅದು ಹೈಯೆಸ್ಟ್ ಇಳುವರಿ ಅಂತ ಅನ್ಕೊಂತೀವಿ. ನಮಗೆ ನನಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಪ್ರಾಡಕ್ಟ್ ನ ಬಳಕೆ ಮಾಡಿ ಆದ್ಮೇಲೆ ಸುಮಾರು 50 ಕ್ವಿಂಟಲ್ ಅಡಿಕೆ ನನಗೆ ರೇಂಜ್ ಆಗಿದೆ. ಕಳೆದ ವರ್ಷ ಅಂದ್ರೆ 2019ರಲ್ಲಿ ನನಗೆ ಸುಮಾರು 80 ಕ್ವಿಂಟಲ್ ಬಂದಿತ್ತು. 2020 ಜನವರಿ 130 ಕ್ವಿಂಟಲ್ ಹಸಿ ಅಡಿಕೆ ಬಂದಿದೆ. ನಾವು ಚೇಣಿ ಕೊಡ್ತೀವಿ. ಈ ಸರಿ ನೆಕ್ಸ್ಟ್ ಈ ಸರಿ ನಮಗೆ ಮಳೆಯೆಲ್ಲ ಜಾಸ್ತಿ ಇದೆ, ನೀರೆಲ್ಲ ಹರಿತಾ ಇದೆ ತೋಟದಲ್ಲಿ. ಈಗ ನೋಡ್ಬೇಕಾಗುತ್ತೆ, ನೀರು ತುಂಬ ಜಾಸ್ತಿ ಆಗಿದೆ. ಇನ್ನೂ ಚಿಕ್ಕದಾಗಿದೆ ನಿಮಗೆ ಅಡಿಕೆಕಾಯಿ, ಇನ್ನೂ ಚಿಕ್ಕದಾಗಿದೆ. ನೆಕ್ಸ್ಟ್ ನೋಡ್ಬೇಕಾಗತ್ತೆ. ನಾವು 900 ಗಿಡಕ್ಕೆ 200 ಕ್ವಿಂಟಲ್ ತೊಗೊಂಡೋಗ್ತಾ ಇದ್ದೀವಿ. ಹಾಂ ಸರ್. ಫರ್ ಎಕರೆ 100 ಕ್ವಿಂಟಲ್. ಹಾಂ ಸರ್. ಟೋಟಲ್ 900 ಗಿಡಕ್ಕೆ 200 ಕ್ವಿಂಟಲ್ ಹಸಿ ಅಡಿಕೆ ತೊಗೊಂಡೋಗ್ಬೇಕು ಅಂತೇಳಿ ಈ ಪ್ರಾಡಕ್ಟಿಂದ ನಾವು ಆಲ್ರೆಡಿ ಪ್ರಿಪೇರ್ ಆಗ್ತಾಯಿದ್ದೀವಿ. ಸರಿ ಸರಿ ಸರ್. ನಮ್ಮ ಹೆಸರು ರಂಗನಾಥ್ ಅಂತೇಳಿ. ನಮ್ಮ ಊರು ಬಂದ್ಬಿಟ್ಟು ಚೋರಡಿ. ಸರಿ ಸರ್. ಈಗ ನಮ್ಮ ಸೀನಿಯರ್ ಆದಂಥ ಜಮಖಂಡಿಂದ ನಿಮ್ಮ ತೋಟ ವಿಸಿಟ್ ಮಾಡೋಕ್ಕೆ ನಮ್ಮ ಜಿ ಪಿ ಹರಿಕ್ರಾಂತಿ ಸೀನಿಯರ್ ಅಕ್ರಮ್ ಇಪ್ಪೇರಿ ಸರ್ ಬಂದಿದ್ದಾರೆ. ಸರ್, ನಿಮಗೆ ಈ ಉತ್ಪನ್ನಗಳ ರಿಸಲ್ಟ್ ಏನು ಅನಿಸ್ತಾ ಇದೆ ಸರ್? ಇಲ್ಲಿ ನೋಡಿದ್ರಲ್ಲ, ರೈತರ ಜೊತೆ ಮಾತಾಡಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಪ್ರಾಡಕ್ಟ್ ಈ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾ ಇದೆ. ಓಕೆ, ಇವ್ರಿಗೆ ಇದು ಪ್ರಾಡಕ್ಟ್ ಇದು ನೀವು ಸಜೆಸ್ಟ್ ಮಾಡಿದ್ರಲ್ಲ. ಓಕೆ, ಪರಶುರಾಮ್ ಸರ್ ಇವರಿಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಇದು ಅಡಿಕೆ ತೋಟ ಇಲ್ಲೇ ಸುತ್ತಮುತ್ತ ಭಾಗಿಗೆ ಅಂದ್ರೆ ಹೈಯೆಸ್ಟ್ ಇಳುವರಿ ಅಂದ್ರೆ ಅಡಿಕೆ ತೋಟ ಬೆಳೆಸುವಂತ ನಮ್ಮ ಕಡೆ ರೈತರು ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಅವರೇಜ್ 1 ಎಕರೆಗೆ 60 ರಿಂದ 80 ಕ್ವಿಂಟಲ್ ತಗೊಂತಾರೆ ಸರ್. ಓಕೆ, ಇಲ್ಲಿ ಏನಂದ್ರೆ ಹೆವಿ ಕೆಮಿಕಲ್, ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸಿ ಮಾಹಿತಿ ಕೊರತೆಯಿಂದ ತೋಟನೆಲ್ಲ ಹಾಳು ಮಾಡ್ತಾ ಇದೆ. ಈಗ ನಾವು ನಮ್ಮ ಜಿ ಪಿ ಪ್ರಾಡಕ್ಟ್ ಇಂದ ಇದರಲ್ಲಿ ಎಲ್ಲದರಲ್ಲೂ ಸಾವಯವ ಇಂಗಾಲ ಇರೋದ್ರಿಂದ ಮಣ್ಣು ತಾಕತ್ತಾಗ್ತಾ ಇದೆ. ಜೊತೆಗೆ ಇಲ್ಲಿ ಏನ್ ಡಿಸೀಸ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆಲ್ಲ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಫಂಗಿಸೈಡ್ ಇದೆ, ಇನ್ಸೆಕ್ಟಿಸೈಡ್. ಇದು ಕೊಡ್ತಾ ಇರೋದ್ರಿಂದ ರೋಗನ ಆಗ್ತಾ ಇದೆ, ಬೇರ್ಗಳು ಚೆನ್ನಾಗಿ ಬೆಳೀತದೆ, ಇಳುವರಿನೂ ಚೆನ್ನಾಗಿ ಬರ್ತದೆ. ಈಗ ಹೆಚ್ಚು ಕಡಿಮೆ ಆವರೇಜ್ ನಾವು ಮಿನಿಮಮ್ 20% ರೈಸ್ ಮಾಡ್ಕೊಡ್ತೀವಿ ಎವ್ರಿ ಇಯರ್. ಓಕೆ, ರೋಗ ಪ್ರತಿಕಾರಕ ಶಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ಇಳುವರಿನೂ ಜಾಸ್ತಿ ಬರ್ತಾ ಇದೆ. ರೈತರಿಗೆ ಎಲ್ಲೂ ಲಾಸ್ ಆಗ್ತಾ ಇಲ್ಲ. ಅವ್ರೇನ್ ಖರ್ಚು ಮಾಡ್ತೀರೋ ಅದನ್ನ ನಾವು ಏನ್ ಪ್ರಾಫಿಟ್ ಅಂತ ಬರುತ್ತಲ್ಲ ಅದರಲ್ಲೇ ರಿಟರ್ನ್. ಇದು ಬರುವಂತ ಈ ಯಾವ ರೋಗ ಇದಾವೆ ಮತ್ತೆ ಇದಕ್ಕೆ ಪ್ರಿಕಾಷನ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ವಿತೌಟ್ ಕೆಮಿಕಲ್, ನಾವು ರಾಸಾಯನಿಕನ ಮುಟ್ಟದೇನೆ ನಮ್ಮ ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಮಾಡ್ಬೋದಾ ಸರ್? ಉದಾಹರಣೆ ಈಗ ಅದೇ ಗಿಡ ಸರ್, ಅಲ್ಲಿ ಇಡೀ ಮುಂದೆ 2 ಗಿಡ ಇದೆ. ಅದು ಹಿಂಗಾರ ಹಿಡ್ದಿಲ್ಲ. ಓಕೆ, ಹಾ, ಇಲ್ಲಿ ಹಿಡ್ದಿಲ್ಲ ಸರ್. ಇಲ್ಲಿ ನೋಡಿ, ರೋಗ ಇದ್ದಿದ್ದು ಹಿಡ್ದಿಲ್ಲ ಸ್ಟಾರ್ಟಿಂಗ್. ಓಕೆ, ಹಾ, ಸ್ಟಾರ್ಟಿಂಗ್. ಈಗ ನಮ್ಮ ಮೆಡಿಸಿನ್ ಹಾಕಿದ್ಮೇಲೆ ಹೂ ಹಿಡಿದು ನಿಂತಿದೆ, ಬತ್ತೋಗಿದೆ. ಮೆಡಿಸಿನ್ ಹಾಕಿದ್ಮೇಲೆ ಹಿಡಿದು ನಿಂತಿದೆ. ಇದು ರಿಸಲ್ಟ್, ತಕ್ಷಣಕ್ಕೆ ರಿಸಲ್ಟ್ ಸಿಗೋದು. ಈ ಕಡೆ ಅದು ಹಿಡ್ದಿರಲ್ಲ. ಇದೆಲ್ಲ ನೋಡಿ, ಇದು ಬೆಂಡ್ ಆಗಿದೆ, ಫುಲ್ ಹೋಗಿದೆ. ಅದು ಹಿಡಿಯುತ್ತೆ, ಅದು ಮುಂತಾದೆ ಹೋಗಿತ್ತು. ಸರ್, ಈಗ ನೀವು ಜಿ ಪಿ ಪ್ರಾಡಕ್ಟನ್ನು ಬಿಟ್ಟು ಇನ್ನಿತರ ಇದಕ್ಕೆ ಯಾವ ಥರ ಕೃಷಿ ಮಾಡ್ತಿದ್ರು ಅಥವಾ ಜಿ ಪಿ ಪ್ರಾಡಕ್ಟ್ ಮಾತ್ರ ಬಳಕೆ? ನಾವು ಈ ಹಿಂದೆ ಮತ್ತೆ ಗೊಬ್ಬರ ಅಂದ್ರೆ ದನಿನ ಗೊಬ್ಬರ ಮತ್ತೆ ಈ ಕೆರೆ ಮಣ್ಣು ಇದು ಸ್ವಲ್ಪ ಬಳಕೆ ಜಾಸ್ತಿ ಮಾಡ್ತಾ ಇದ್ವಿ. ಬಟ್ ಇವಾಗ ದನಿ ಗೊಬ್ಬರಕ್ಕೆ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ, ಕಾಂಪೋಸ್ಟಿಂಗ್ ಜಾಸ್ತಿ ಆಗಿರೋದ್ರಿಂದ ನಾವು ಆರ್ಗಾನಿಕ್ ಬಂದಿದ್ವಿ ಹೆಚ್ಚಾಗಿ. ಅಂದರೆ ದನಿ ಗೊಬ್ಬರನ ತುಂಬ ಅತಿಯಾಗಿ ಕಡಿಮೆ ಮಾಡಿ 3-4 ವರ್ಷಕ್ಕೊಂದ್ಸರಿ ಮಾಡ್ತೀವಿ. ಇದನ್ನು ರೆಗ್ಯುಲರ್ ಆಗಿ ನಾವು ಜೀವಾಮೃತದ ಸಿಸ್ಟಮಲ್ಲಿ ಮತ್ತು ಗ್ರ್ಯಾನ್ಯೂಲ್ಸನ್ನು ನಾವು ಹಾಕೋದ್ರಿಂದ ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೋಗ ನಿಯಂತ್ರಣ ಬರುತ್ತೆ. ಇಡಗುಂಡಿಗೆ ರೋಗ ಅವಾಯ್ಡ್ ಆಗುತ್ತೆ, ಇಳುವರಿನಲ್ಲಿ ಜಾಸ್ತಿ ತೊಗೊಬೋದು, ಕೆಲಸ ಕಡಿಮೆ ಆಗುತ್ತೆ, ಲೇಬರ್ ಕೆಲಸ ಕಡಿಮೆ ಆಗುತ್ತೆ. ಮತ್ತೆ ಈ ತರ ಪ್ರತಿ ವರ್ಷನೂ ನಿಮ್ಮ ತೋಟದಲ್ಲಿ ನೀರು ಬಂದು ಕೊಚ್ಚೋಗುತ್ತೆ ಸರ್? ಸಿಕ್ಕಾಪಟ್ಟೆ ನೀರು ಬರುತ್ತೆ. ಅಂದ್ರೆ ಯಾವುದೇ ತರ ಫಲವತ್ತತೆ ಮಣ್ಣಲ್ಲಿ ಉಳಿಯೋದಿಲ್ಲ, ಆದ್ರೂ ಇಷ್ಟೊಂದು ಇಳುವರಿ ಬರ್ತದೆ. ಕಾರಣ ಅಂದ್ರೆ ಸರ್, ಈ ಪ್ರಾಡಕ್ಟ್ ಅಲ್ಲಿ ಸಾವಯವ ಇಂಗಾಲ ಮತ್ತೆ ನ್ಯಾಚುರಲ್ NPK ಇರೋದ್ರಿಂದ ಒಂದು, ಮತ್ತೆ ನೀವು ಜೀವಾಮೃತ ಸಿಸ್ಟಮ್ ಅಲ್ಲಿ ಪ್ರತಿ ವರ್ಷನೂ ಬಳಕೆ ಮಾಡೋದ್ರಿಂದ ಖರ್ಚು ಹೇಗೆ ಬರ್ತಾ ಇದೆ ಸರ್ ನಿಮಗೆ? ಖರ್ಚು ಅತಿ ಕಡಿಮೆ ಬರ್ತಾ ಇದೆ ನಮಗೆ. ಮೊದಲೆಲ್ಲ ತುಂಬ ಖರ್ಚು ಮಾಡ್ತಾ ಇದ್ವಿ, ಇವಾಗ ತುಂಬ ಕಡಿಮೆ ಮಾಡ್ತಾ ಇದ್ವಿ. ನಾವು ಎಕರೆಗೆ
ಒಂದು ಎಕರೆಗೆ ಮಿನಿಮಮ್ ಒಂದು 20 ರಿಂದ 25 ಸಾವಿರ ಖರ್ಚು ಮಾಡ್ತಿದ್ದೀನಿ. ಅದೇ ನಾವು ದನಿ ಗೊಬ್ಬರ ಮತ್ತು ಇದಕ್ಕೆ ಹೋದಾಗ 50 ಮೇಲೆ ಬರ್ತಿತ್ತು ನಮಗೆ, 50-60 ಸಾವಿರ ಬರ್ತೈತೆ ಎಕರೆಗೆ. ಈಗ ಕಡಿಮೆ ಮಾಡ್ತೀವಿ. ಆಮೇಲೆ ಲೇಬರ್ ಖರ್ಚು ಕಡಿಮೆ. ಓಕೆ ಸರ್, ಓಕೆ ಸರ್, ಓಕೆ ಸರ್, ಧನ್ಯವಾದಗಳು. ನಮಸ್ಕಾರ. ಎಲ್ಲ ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ರೈತರು ರಂಗನಾಥ್ ಸರ್ಗೆ ಧನ್ಯವಾದಗಳು, ಮತ್ತು ನಮ್ಮ ಜಮಖಂಡಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ GP ಸೀನಿಯರ್ಸ್ಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಸರ್. ನಮಸ್ತೆ.